ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಮಸ್ಕಾರ. ಬಿಗ್ ಡಿಬೇಟ್ಗೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿನಿತ್ಯ ಒಂದೊಂದು ವಿಚಾರವನ್ನು ಎತ್ಕೊಂಡು ನಾವು ಬಿಗ್ ಡಿಬೇಟ್ ಮಾಡ್ತೀವಿ. ಸಂಬಂಧಪಟ್ಟ ಹಾಗೆ ದಿಗ್ಗಜರನ್ನ ಕರೆಸ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ವಿಷಯದ ಆಳ ಅಗಲ ಹಿರಿಮೆ ಗರಿಮೆಗಳ ಪರಿಚಯ ಮಾಡಿಕೊಡುವಂಥದ್ದೇ ಬಿಗ್ ಡಿಬೇಟ್. ಇವತ್ತಿನ ಬಿಗ್ ಡಿಬೇಟಲ್ಲಿ ನಾವು ಎತ್ಕೊಂಡಿರುವಂಥದ್ದು ಅಷ್ಟಮಠಗಳ ಗೊಂದಲಗಳ ಬಗ್ಗೆ. ಯಾಕಂದರೆ ಅಷ್ಟಮಠಗಳು ಯಾವತ್ತಿಗೂ ಕೂಡ ಗೊಂದಲದಿಂದ ಹೊರತಾಗಿಲ್ಲ. ಏನಾದರೂ ಒಂದಲ್ಲ ಒಂದು ವಿವಾದಗಳಿಗೆ ನಾಂದಿ ಹಾಡ್ತಾನೆ ಇರುತ್ತವೆ ಅಷ್ಟಮಠಗಳು. ಈ ಬಾರಿ ಅವ್ರು ಎತ್ಕೊಂಡಿರುವಂಥದ್ದು ಅಂದರೆ ಅಷ್ಟಮಿಯನ್ನೂ ಕೂಡ ಒಂದು ಶಾಂತವಾಗಿ ಮಾಡಿದಿರುವಂಥ ಮಟ್ಟಕ್ಕೆ ಈ ಮಠಗಳು ಹೋಗಿರುವಂಥದ್ದು ಬಹಳ ದುರದೃಷ್ಟಕರ ಸಂಗತಿ. ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ. ಅದು 8 ಮಠ 8 ದಿಕ್ಕು. ಬನ್ನಿ, ಎಲ್ಲಿದೆ ಗೊಂದಲ? ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರೊಫೆಸರ್ ಶ್ರೀಪತಿ ತಂತ್ರಿ ನಮ್ಮ ಜೊತೆಗಿದ್ದಾರೆ, ಮಠದ ಭಕ್ತರು. ತಂತ್ರಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಹರಿದಾಸ್ ಭಟ್ರು, ಮಠದ ಭಕ್ತರು, ಜೊತೆಗೆ ಆಧ್ಯಾತ್ಮ ಚಿಂತಕರು. ಹರಿದಾಸ್ ಭಟ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಸಂತೋಷ್ ಗುರೂಜಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳೂರಿನ ಸ್ಟುಡಿಯೋದಲ್ಲಿದ್ದಾರೆ ಈಶ ವಿಠಲದಾಸ ಶ್ರೀಗಳು, ಕೇಮಾರ ಸ್ವಾಮೀಜಿಗಳು. ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡೋಣ. ನಾನು ಹೇಳ್ತಾ ಇದ್ದೆ, ಯಾವುದೂ ಕೂಡ ಗೊಂದಲಗಳಿಲ್ಲದೇ ಬಗೆಹರಿಯೋದೇ ಇಲ್ಲ ಅಂತ ಅನ್ನುವಂಥದ್ದು. ಪ್ರತಿ ವರ್ಷ ಏಕಾದಶಿ ಮಾಡಬೇಕಾದ್ರೂ ಗೊಂದಲ, ಪರ್ಯಾಯ ಮಾಡಬೇಕಾದ್ರೆ ಗೊಂದಲ. ಈಗ ನೋಡಿ, ಅದು ಅಷ್ಟಮಿಯ ತನಕ ಕಾಲಿಟ್ಟಿರುವಂಥದ್ದು. ನಿಜಕ್ಕೂ ಇವರ ಸ್ಥಿತಿಗತಿಗಳನ್ನು ನೋಡಿ ಕೃಷ್ಣನಿಗೆ ಬೇಸತ್ತು ಹೋಗಿರಬೇಕು. ಅಷ್ಟರ ಮಟ್ಟಿಗೆ ಪ್ರತಿ ಬಾರಿ ಚರ್ಚೆ ಆಗಬೇಕು, ಪ್ರತಿ ಬಾರಿ ಗೊಂದಲಗಳಾಗಬೇಕು. ಸೊ ಇದಕ್ಕೆ ಸಾಕ್ಷಿ ಅಷ್ಟಮಠಗಳು. ಈ ಬಾರಿ ಎದ್ದಿರುವಂಥ ಗೊಂದಲ ಏನು? ಬನ್ನಿ ನೋಡೋಣ. ಉಡುಪಿಯ ಅಷ್ಟಮಠಗಳಿಗೆ ಬಹುದೊಡ್ಡ ಇತಿಹಾಸವಿದೆ. ಅಷ್ಟಮಠಗಳ ದೇವರು ಉಡುಪಿಯ ಶ್ರೀಕೃಷ್ಣ. ಆದರೆ ಶ್ರೀಕೃಷ್ಣನನ್ನ ಪೂಜಿಸುವ ಭಕ್ತರಿಗೆ ಈಗ ಗೊಂದಲವೋ ಗೊಂದಲ. ಅಷ್ಟಮಠಗಳ ನಡುವಿನ ಕಲಹ ಹೊಸದೇನೂ ಅಲ್ಲ. ಆದರೆ ಪ್ರತಿ ವರ್ಷ ಏಕಾದಶಿ ಆಚರಣೆ, ಪರ್ಯಾಯ ಮಹೋತ್ಸವದ ಸಂದರ್ಭದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ ವಿವಾದ ಈ ಬಾರಿ ಕೃಷ್ಣನ ಹುಟ್ಟುಹಬ್ಬ ಆಚರಣೆಗೂ ಕಾಲಿರಿಸಿದೆ. ಅಷ್ಟಮಠಗಳ ಸ್ವಾಮೀಜಿಗಳಲ್ಲಿ ಸೋದೆ ಮಠದ ಶ್ರೀಗಳು ಕಿರಿಯ ಸ್ವಾಮೀಜಿ. ಆದರೆ ಕರ್ಮಠರೆಂದೇ ಹೆಸರಾದ ಸೋದೆ ಶ್ರೀಗಳು ಈಗ ವಿವಾದದ ಕೇಂದ್ರ ಬಿಂದು. ಈ ಬಾರಿಯ ಅಷ್ಟಮಿ ಆಚರಣೆಗೆ ಸೋದೆ ಶ್ರೀಗಳು ಶಿರೂರು ಮಠದ ಲಕ್ಷ್ಮೀವರ ತೀರ್ಥರನ್ನ ಆಹ್ವಾನಿಸಲೇ ಇಲ್ಲ. ಉಡುಪಿಯ ಅಲಿಖಿತ ಸಂಪ್ರದಾಯದ ಪ್ರಕಾರ ಶ್ರೀಕೃಷ್ಣನ ಪೂಜೆಯ ಅಧಿಕಾರ ಯಾರಿಗೇ ಇದ್ದರೂ ಶಿರೂರು ಸ್ವಾಮೀಜಿ ಇರಲೇಬೇಕು. ಇಂಥದ್ರಲ್ಲಿ ತಮ್ಮನ್ನು ಆಹ್ವಾನಿಸದೇ ಇರುವ ಕಾರಣಕ್ಕೆ ಸಿಟ್ಟಾದ ಶಿರೂರು ಶ್ರೀಗಳು ಪ್ರತ್ಯೇಕ ವಿಟ್ಲಪಿಂಡಿ ಉತ್ಸವವನ್ನು ನಡೆಸಿಯೇ ಬಿಟ್ಟರು. ರಾಘವೇಂದ್ರ ಮಠದ ಬೆಳ್ಳಿಯ ರಥದಲ್ಲಿ ಶ್ರೀಕೃಷ್ಣನ ಮೂರ್ತಿ ಇಟ್ಟು ಪರ್ಯಾಯ ಉತ್ಸವ ಮಾಡಿಬಿಟ್ಟರು. ಉಡುಪಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 2 ವಿಟ್ಲಪಿಂಡಿ ಉತ್ಸವ ಜರುಗಿ ಹೋಯಿತು. ಇತ್ತ ಶಿರೂರು ಶ್ರೀಗಳ ಮೇಲಿನ ಸಿಟ್ಟಿಗೆ ಕೊಟ್ಟಿರುವ ನವರತ್ನದ ರಥವನ್ನು ಸೋದೆ ಶ್ರೀಗಳು ಬಳಸಲಿಲ್ಲ. ಎಂದಿನಂತೆಯೇ ಚಿನ್ನದ ರಥದಲ್ಲಿ ಅಷ್ಟಮಿ ನಡೆಸಿದರು. ನನ್ನ ಕೃಷ್ಣದೇವರ ಮೇಲೆ ನನಗೆ ವಿಶೇಷವಾದ ಪ್ರೀತಿ. ಹಾಗಾಗಿ ಒಂದು ದಿನ ಪುರ ಕನಸಿನಲ್ಲಿ ಬಂದಿತ್ತು, ನೀನೇ ಒಂದು ದಿನ ಉತ್ಸವ ಮಾಡು ಅಂತೇಳಿ. ಹಾಗಾಗಿ ನಾನು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾನೀಗ ಉತ್ಸವ ಮಾಡ್ತಾ ಇದ್ದೇನೆ ಅಷ್ಟೇ, ಬಾಕಿ ಏನಿಲ್ಲ. ಇಲ್ಲ, 2 ಉತ್ಸವ ಏನಿಲ್ಲ, ಒಂದೇ ಉತ್ಸವ ಇದು ಅಷ್ಟೇ, ಗೊತ್ತದಲ್ಲ. ಅಂದರೆ ವಿಟ್ಲಪಿಂಡಿ ಮಾಡಿದ್ರೆ ಇನ್ನೊಂದು ಉತ್ಸವ ಯಾರು ಅಂದರೆ ಇನ್ನೊಂದು ಸಮಯ ಒಂದು ಕೂಡ ಮಾಡ್ಬೋದು, ಅಂಥದ್ದೇನು ಸಮಸ್ಯೆ ಏನಿಲ್ಲ. ಹಾಗೇನೆ ಇಷ್ಟಕ್ಕೂ ಈ ಭಿನ್ನಮತಕ್ಕೆ ಕಾರಣ ಏನು ಎಂದು ಕೆದಕುತ್ತಾ ಹೋದರೆ ಇತಿಹಾಸದ ಪುಟಗಳು ಕಥೆ ಹೇಳುತ್ತವೆ. ಭಿನ್ನಮತದ ಮೂಲ ಪುತ್ತಿಗೆ ಶ್ರೀಗಳ ವಿದೇಶ ಪ್ರವಾಸ. ಪುತ್ತಿಗೆ ಶ್ರೀಗಳನ್ನ ಬೆಂಬಲಿಸಿದ್ದೇ ಶಿರೂರು ಶ್ರೀಗಳು ಮಾಡಿದ ತಪ್ಪು.
ಕಳೆದ ಜನವರಿಯಲ್ಲಿ ಸರ್ವಜ್ಞ ಪೀಠ ಏರುವಾಗ ಸೋದೆ ಶ್ರೀಗಳು ಪುತ್ತಿಗೆ ಶ್ರೀಗಳನ್ನ ದೂರವಿಟ್ಟಿದ್ದರು, ಆಹ್ವಾನವನ್ನೇ ನೀಡಿರಲಿಲ್ಲ. ಪುತ್ತಿಗೆ ಶ್ರೀಗಳು ವಿದೇಶ ಪ್ರವಾಸ ಮಾಡಿದ್ದೇ ಅವರು ಮಾಡಿದ್ದ ಅಪರಾಧ. ಸಂಪ್ರದಾಯದ ಪ್ರಕಾರ ಅಷ್ಟಮಠಗಳ ಸ್ವಾಮೀಜಿಗಳು ವಿದೇಶ ಯಾತ್ರೆ ಮಾಡುವಂತಿಲ್ಲ. ಸೋದೆ ಶ್ರೀಗಳ ಈ ವರ್ತನೆ ವಿರೋಧಿಸಿ ಆಗ ಪುತ್ತಿಗೆ ಶ್ರೀಗಳು ಉಪವಾಸ ಕುಳಿತಿದ್ದರು. ಆಗ ಸಿಎಂ ಆಗಿದ್ದ ಸದಾನಂದಗೌಡ ಉಪವಾಸ ಕುಳಿತಿದ್ದ ಪುತ್ತಿಗೆ ಶ್ರೀಗಳ ಮನವೊಲಿಸಿದ್ದರು. ಪುತ್ತಿಗೆ ಶ್ರೀಗಳು ಉಪವಾಸ ಕೈಬಿಟ್ಟ ನಂತರವೂ ಸೋದೆ ಶ್ರೀಗಳು ಪುತ್ತಿಗೆ ಶ್ರೀಗಳ ಭಿನ್ನಮತ ಬಗೆಹರಿಯಲಿಲ್ಲ. ಈ ವಿವಾದದಲ್ಲಿ ಪುತ್ತಿಗೆ ಶ್ರೀಗಳನ್ನ ಶಿರೂರು ಮಠದ ಶ್ರೀಗಳಾಗಿದ್ದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಬೆಂಬಲಿಸಿದ್ದರು. ಒಟ್ಟಾರೆ ವಿವಾದದಲ್ಲಿ ಪುತ್ತಿಗೆ ಶ್ರೀಗಳ ಬೆಂಬಲಕ್ಕೆ ನಿಂತಿದ್ದ ಏಕೈಕ ಸ್ವಾಮೀಜಿ ಶಿರೂರು ಮಠದ ಶ್ರೀಗಳು. ಈಗ ಇದೇ ಕಾರಣಕ್ಕೆ ಸೋದೆ ಶ್ರೀಗಳು ಶಿರೂರು ಮಠದ ಸ್ವಾಮಿಗಳನ್ನ ವಿಟ್ಲಪಿಂಡಿಗೆ ಕರೆಯದೆ ಅವಮಾನಿಸಿದ್ದಾರೆ. ಶಿರೂರು ಶ್ರೀಗಳು ಪ್ರತ್ಯೇಕ ರಥೋತ್ಸವ ನಡೆಸಿ ಎದುರೇಟು ಕೊಟ್ಟಿದ್ದಾರೆ. ಈಗಲೂ ಅಷ್ಟೇ, ತಮ್ಮನ್ನ ಆಗ ಬೆಂಬಲಿಸಿದ್ದ ಶಿರೂರು ಶ್ರೀಗಳ ಬೆಂಬಲಕ್ಕೆ ಪುತ್ತಿಗೆ ಶ್ರೀಗಳು ನಿಂತಿದ್ದಾರೆ. ನನಗೆ ಈ ವಿಚಾರ ಕೇಳಿ ಬಹಳ ಆಶ್ಚರ್ಯ ಆಯಿತು. ಈ ಕೃಷ್ಣ ಜನ್ಮಾಷ್ಟಮಿಯ ಉತ್ಸವವನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡಿದೆ. ಎಲ್ಲರನ್ನು ಕರೆದು ಎಲ್ಲರನ್ನು ಸೇರಿಸಿಕೊಂಡು ಮಾಡಿದರೆ ಒಳ್ಳೆಯದಿತ್ತು. ಆ ದೃಷ್ಟಿಯಲ್ಲಿ ಅಷ್ಟಮಠದ ಏಕತೆ ಎಂಬುದು ಬಹಳ ಮುಖ್ಯವಾದದ್ದು. ಇವತ್ತು ಹಿಂದೂ ಸಮಾಜ ಇಂತಹ ಒಂದು ಸಮಾಜಕ್ಕೆ ಮಠಗಳು ಮಾರ್ಗದರ್ಶನ ಮಾಡ್ತಾ ಇರುವಾಗ ನಮ್ಮಲ್ಲಿ ಏಕತೆ ಎಂಬುದು ಬಹಳ ಮುಖ್ಯ. ನಾವು ಜನತೆಗೆ ನಮ್ಮ ಒಗ್ಗಟ್ಟಿನ ಸಂದೇಶವನ್ನು ನಾವು ಕೊಡಬೇಕಿತ್ತು. ಅದಾಗಲಿಲ್ಲ ಅಂಥೇಳಿ ನಾವು ಭಾಳ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇವೆ. ಅದು ಮುಂದೆ ಸರಿಯಾಗಲಿ ಅಂತೇಳಿ ನಾವು. ಮಠಾಧೀಶರ ಈ ಬಹಿರಂಗ ಕಚಾಟ ಭಕ್ತರಿಗೂ ಬೇಸರ ತರಿಸಿದೆ. ಆದರೆ ಮಠಗಳಿಗೆ ಎಲ್ಲ ಸ್ವಾಮೀಜಿಗಳ ಬಗ್ಗೆಯೂ ಗೌರವ, ಭಕ್ತಿ ಇದೆ. ಸ್ವಾಮೀಜಿಗಳು ತಮ್ಮೊಳಗಿನ ಭಿನ್ನಮತವನ್ನ ತಾವೇ ಬಗೆಹರಿಸಿಕೊಳ್ಳಬೇಕು ಅನ್ನೋದು ಭಕ್ತರ ಒಲವು, ನಿಲುವು. ಚಿನ್ನವೂ ನಾನೇ, ಬೆಳ್ಳಿಯೂ ನಾನೇ ಅಂತ ಹೇಳಿ ಎರಡೂ ರಥದಲ್ಲಿ ಬಂದು ಒಂದು ಹೊಸ ಸಂಭ್ರಮವನ್ನು, ಒಂದು ಹೊಸ ಸಂಪ್ರದಾಯದ ಪ್ರಾರಂಭವನ್ನು ಮಾಡಿಕೊಡುವ ಮೂಲಕ ದ್ವೈತ ಸಿದ್ಧಾಂತದ ಉಡುಪಿಯಲ್ಲಿ ನಾನು ದ್ವಂದ್ವ, ನಾನೂ ದ್ವೈತಿ ಅಂತ ಹೇಳುವುದನ್ನು ಸೂಚಿಸ್ತಾ ಇದ್ದಾನೋ ಗೊತ್ತಿಲ್ಲ. ಅಂತೂ ಒಂದು ಹೊಸ ಸಂಪ್ರದಾಯ, ಉತ್ಸವದ ವೈಭವಕ್ಕೊಂದು ಹೊಸ ಮೆರುಗು ಖಂಡಿತ ಕೊಟ್ಟಿದೆ. ಅಷ್ಟಮಠಗಳು 8 ದಿಕ್ಕುಗಳಾಗಿ ಬಿಟ್ಟಿವೆ. ಶಿರೂರು ಹಾಗೂ ಪುತ್ತಿಗೆ ಸ್ವಾಮೀಜಿಗಳದ್ದು ಒಂದು ಬಣವಾದರೆ ಅವರನ್ನು ವಿರೋಧಿಸುತ್ತಿರುವ ಕೃಷ್ಣಾಪುರ ಸೋದೆ ಮಠದ ಶ್ರೀಗಳದ್ದು ಇನ್ನೊಂದು ಬಣ. ಅದಮಾರು, ಫಲಿಮಾರು ಮತ್ತು ಕಾಣಿಯೂರು ಮಠಗಳ ಶ್ರೀಗಳು ಈ ಎರಡೂ ಬಣಗಳೊಂದಿಗೆ ಹಣಗಾಡುತ್ತಾ ಸಂಪ್ರದಾಯವನ್ನು ಪಾಲಿಸುತ್ತಾ ಒದ್ದಾಡ್ತಾ ಇದ್ದಾರೆ. ಈ ಎಲ್ಲರನ್ನೂ ಒಗ್ಗೂಡಿಸಲು ಹಣಗಾಡುತ್ತಿರುವುದು ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿ. ಸಂಧಾನದ ಸೂತ್ರ ಹಿಡಿಯಬೇಕಿರೋದು ಅಷ್ಟಮಠಗಳ ಶ್ರೀಗಳಲ್ಲೇ ಹಿರಿಯರಾದ ಪೇಜಾವರ ಶ್ರೀಗಳು. ಸಂಪ್ರದಾಯದ ಹೆಸರಲ್ಲಿ ನಡೆಯುತ್ತಿರುವ ಈ ವೈಚಾರಿಕ ಕಲಹ ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಮಠದ ಆಸ್ತಿ ಹೊಡೆಯುವ ವಿಚಾರದಲ್ಲಿ ಮಠಾಧೀಶರು ಕಚ್ಚಾಡಿಕೊಳ್ಳುತ್ತಿಲ್ಲವಲ್ಲ ಅನ್ನೋದಷ್ಟೇ ಭಕ್ತರಿಗೆ ನೆಮ್ಮದಿಯ ವಿಚಾರ. ಅಷ್ಟಮಠಗಳು ಮತ್ತು ಅವರ ಭಕ್ತರನ್ನ ಕಾಪಾಡೋದಕ್ಕೆ ಗೋವರ್ಧನಗಿರಿಧಾರಿ ಭಗವಾನ್ ಶ್ರೀಕೃಷ್ಣನೇ ಬರಬೇಕು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್. ಬನ್ನಿ, ಇದ್ರ ಬಗ್ಗೆ ಪ್ರೊಫೆಸರ್ ಶ್ರೀಪತಿ ತಂತ್ರಿ ಇದ್ದಾರೆ, ಮಠದ ಭಕ್ತರು ಏನು ಹೇಳ್ತಾರೆ ಕೇಳೋಣ. ಹರಿದಾಸ್ ಭಟ್ರು ಇದ್ದಾರೆ, ಆಧ್ಯಾತ್ಮ ಚಿಂತಕರು, ಮಠದ ಭಕ್ತರು. ಮತ್ತೊಬ್ಬರು ಸಂತೋಷ್ ಗುರೂಜಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಮಂಗಳೂರಿನಿಂದ ಈಶ ವಿಠಲದಾಸ ಶ್ರೀಗಳು, ಕೇಮಾರ ಸ್ವಾಮೀಜಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಾಲ್ವರು ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ಜನಸಾಮಾನ್ಯರ ಅಭಿಪ್ರಾಯಗಳೇನು ಇದ್ರ ಬಗ್ಗೆ ಅದನ್ನು ಕೂಡ ಕೇಳೋಣ ಸಣ್ಣ ವಿರಾಮದ ನಂತರ.